ಬೆಳಗಾವಿಯಲ್ಲಿ ಎಸ್ಡಿಪಿಐ ಮುಖಂಡನ ಬಿಡುಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚೋದನಕಾರಿ ಪೋಸ್ಟ್ ಮಾಡಲಾಗಿದೆ. ಹಿಂದೂ ಮುಸ್ಲಿಂ ಮಧ್ಯೆ ಕೋಮು ಗಲಭೆ ಪ್ರಚೋದಿಸುವಂತಹ ಪೋಸ್ಟ್ ಪೊಲೀಸರಿಂದ ಸುಮಟು ಕೇಸ್ ದಾಖಲಿಸಿಕೊಂಡು ಕ್ರಮ ಕೈಗೊಳ್ಳಲಾಗುತ್ತಿದೆ. ಕಾಕತಿ ಗ್ರಾಮದ ಆರೋಪಿ 23 ವರ್ಷದ ಶೇಖ್ ಅಹಮದ್ ಮೋಮಿನ್ ಇಸ್ಲಾಮಿಕ್ ಸೌಲ್ 1 ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಸಮಾಜದಲ್ಲಿ ಶಾಂತಿ ಕದಡುವಂತ ಪೋಸ್ಟ್ ಹಾಕಿದ್ದ ಆರೋಪಿ. ಪೊಲೀಸರು ಸುಮಟು ಕೇಸ್ ದಾಖಲಿಸಿಕೊಂಡು ತನಿಖೆ ನಡೆಸಿದ್ದಾರೆ. ಬೆಳಗಾವಿಯಲ್ಲಿ ಎಸ್ಡಿಪಿಐ ಮುಖಂಡನ ಬಿಡುಗಡೆ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚೋದನಕಾರಿ ಪೋಸ್ಟ್ ಮಾಡಲಾಗಿತ್ತು. ಹಿಂದೂ ಮುಸ್ಲಿಂ ಮಧ್ಯೆ ತಂದಿಟ್ಟು ತಮಾಷೆ ನೋಡುವಂತಹ ಪೋಸ್ಟ್ ಅನ್ನ ಕಾಕತಿ ಗ್ರಾಮದ ಆರೋಪಿ 23 ವರ್ಷದ ಶೇಖ್ ಅಹಮದ್ ಪೋಸ್ಟ್ ಮಾಡಿದ್ದ. ಇಸ್ಲಾಮಿಕ್ ಸೌಲ್ 1 ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಆತ ಪೋಸ್ಟ್ ಮಾಡಿದ ಸಮಾಜದಲ್ಲಿ ಶಾಂತಿ ಕದಡುವಂತಹ ಒಂದು ಪೋಸ್ಟ್ ಅನ್ನು ಹಾಕಿದ್ದಂತ ಆರೋಪಿಯನ್ನ ಇದೀಗ ಸುಮಟು ಕೇಸ್ ದಾಖಲಿಸಿಕೊಂಡು ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಇತ್ತೀಚೆಗಷ್ಟೇ ಬೆಳಗಾವಿಯಲ್ಲಿ ಎಸ್ಡಿಪಿಐ ಮುಖಂಡನ ಬಿಡುಗಡೆಯಾಗಿದೆ. ಈ ಕುರಿತಂತೆ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ಅಮನ್ ಫ್ರಮ್ ಕಾಕತಿ ಬೆಳಗಾವಿ ಹ್ಯಾಸ್ ಬೀನ್ ಅರೆಸ್ಟೆಡ್ ಅನ್ಜಸ್ಟ್ಲಿ ಅನ್ನೋ ಒಂದು ಪೋಸ್ಟನ್ನು ಆತ ಹಾಕಿದ್ದ. ಜಸ್ಟಿಸ್ ಫಾರ್ ಅರ್ಮನ್ ಅನ್ನೋ ನಿಟ್ಟಿನಲ್ಲಿ ಒಂದು ಪೋಸ್ಟನ್ನು ಆತ ಹಾಕಿದ್ದ. ವಿ ಸ್ಟ್ಯಾಂಡ್ ವಿತ್ ಅಮನ್, ರಿಲೀಸ್ ಮಾಡಿ ಅಮನ್ನನ್ನು ಅನ್ನೋ ಒಂದು ಆಗ್ರಹ ಈ ಪೋಸ್ಟ್ ಮೂಲಕ ಮಾಡಲಾಗಿತ್ತು. ಈ ಕುರಿತಂತೆ ನಾವು ಇತ್ತೀಚೆಗಷ್ಟೇ ಬೆಳಗಾವಿ ಪಾಂಗುಳದಲ್ಲಿ ಮತ್ತೊಂದು ಕೃತ್ಯ ನಡೆದಿತ್ತು. ಅಶ್ವತ್ಥಾಮ ಮಂದಿರಕ್ಕೆ ಕಲ್ಲು ಹೊಡೆದಿದ್ದ ಒಬ್ಬ ಮುಸ್ಲಿಂ ಯುವಕ ಕೃತ್ಯವನ್ನು ಖಂಡಿಸಿದ್ದಕ್ಕೆ ಬಜರಂಗ್ ದಳ ಕಾರ್ಯಕರ್ತರು ಪೊಲೀಸ್ ಕಮಿಷನರ್ಗೆ ಬಜರಂಗ್ ದಳ ಮನವಿ ಮಾಡಿಕೊಂಡಿತ್ತು. ರಂಜಾನ್ ಅಂಗವಾಗಿ ಔರಂಗಜೇಬ್ ಬ್ಯಾನರ್ ತೆರವು, ಟಿಪ್ಪು ಸುಲ್ತಾನ್ ಫೋಟೋ ಬ್ಯಾನರ್ ತೆರವಿಗಾಗಿ ಆಗ್ರಹ. ಬೆಳಗಾವಿ ನಗರದಲ್ಲಿ 3 ಪ್ರಕರಣ ಉಲ್ಲೇಖಿಸಿ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ್ದ ಆರೋಪಿ. बैनर्स के अंदर हजरत टीपू सुल्तान रहमतुल्लाह अलैह और सलाहुद्दीन अय्यूबी की जगह सुल्तान औरंगजेब का पोस्टर दिखाई देता है. लगता है होली का भांग का नशा अभी तक उतरा नहीं है, या तो जो अभी रिसेंटली रिलीज हुई छावा मूवी इसके सर पर नाच रही है. दूसरा मुद्दा जो इसने बताया उसके बारे में हम लोग लास्ट में बात करेंगे. अब आते हैं तीसरे मुद्दे के ऊपर. पांगुड़दुल्ली में जो हादसा हुआ उसका जो आरोपी था वो मेंटली इल था. अस्सलाम वालेकुम वरहमतुल्लाहि वबरकातुहू. भाइयों, बेलगाम के अंदर एक वीडियो बहुत ज्यादा तेजी से वायरल हो रहा है.